ಕರ್ವರ ನಗರದಲ್ಲಿನ ಕರ್ವರ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಇದೀಗ ದಿನತುಂಬ ಚಟುವಟಿಕೆಯ ತಾಣವಾದಂತೆ ಬದಲಾಗಿದ್ದು, ಗ್ರಾಹಕರು ತಮ್ಮ ಹಣವನ್ನು ಮರಳಿ ಪಡೆಯಲು ಬ್ಯಾಂಕಿಗೆ ದೌಡಾಯಿಸುತ್ತಿದ್ದಾರೆ. ಎಲ್ಲ ಮಾಧ್ಯಮ ಪತ್ರಿಕೆ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಬ್ಯಾಂಕಿನಲ್ಲಾಗಿರುವ ಅವ್ಯವಹಾರದ ಸುದ್ದಿ ತಿಳಿದು ಗ್ರಾಹಕರು ತಮ್ಮ ಹಣ ಪಡೆಯಲು ಬ್ಯಾಂಕಿಗೆ ದೌಡಾಯಿಸಿ ಬ್ಯಾಂಕಿನಲ್ಲಿ ಹಣ ಮರುಪಾವತಿ ಆಗದ ಕಾರಣ ಅನೇಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಪೊಲೀಸರು ಬ್ಯಾಂಕಿನಲ್ಲಿ ಬಂದೋಬಸ್ತ್ ನೀಡಿರುವ ಕಾರಣ ಯಾವುದೇ ಅಹಿತಕರ ಘಟನೆ ಆಗಿಲ್ಲ. ಆದರೂ ಬರುವ ಗ್ರಾಹಕರು ಬ್ಯಾಂಕಿನ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಸಿಬ್ಬಂದಿಗಳು ತಮ್ಮ ವೇತನ ಹೆಚ್ಚಿಸಿಕೊಂಡು ಬ್ಯಾಂಕ್ ಅನ್ನ ದಿವಾಳಿ ಮಾಡಿದ್ದು, ಎಲ್ಲರ ವಿರುದ್ಧವೂ ಕಾನೂನು ಕ್ರಮವಾಗಬೇಕೆಂದು ಗ್ರಾಹಕರು ಆಗ್ರಹಿಸಿದ್ದಾರೆ. ಬ್ಯಾಂಕಿನಲ್ಲಿ ತಮ್ಮ ಹಣವನ್ನ ಮರಳಿ ಪಡೆಯಲು ಬಂದ ಗ್ರಾಹಕರು ಪಡೆಯಲಾಗದೆ ನೋವಿನಿಂದ ಮನೆ ಮರಳುವಂತಾಗಿದೆ. ಬ್ಯಾಂಕಿನಲ್ಲಿ ಸಣ್ಣ ಪುಟ್ಟ ವ್ಯಾಪಾರಿಗಳು, ಮೀನು ಮಾರುವ ಮಹಿಳೆಯರು, ಸಾಮಾನ್ಯ ಗ್ರಾಹಕರು, ದೇವಸ್ಥಾನದ ಆಡಳಿತ ಸಮಿತಿಯವರು ಬಂದು ತಮ್ಮ ಹಣದ ಬಗ್ಗೆ ವಿಚಾರಿಸುತ್ತಿರುವುದು ಕಂಡುಬಂತು. ಕೂಲಿ ಕೆಲಸಕ್ಕೆ ತೆರಳುವ ಕಾರ್ಮಿಕರ ಪುಟ್ಟ ಮಕ್ಕಳ ಪಾಲನೆಗೆ ಅನುಕೂಲವಾಗುವಂತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 51 ಕೂಸಿನ ಮನೆಗಳನ್ನು ತೆರೆಯಲಾಗಿದ್ದು, ಭಟ್ಕಳ ಮುಟ್ಟಳ್ಳಿ ಗ್ರಾಮ ಪಂಚಾಯತ್ ಅಧೀನದಲ್ಲಿರುವ ಕೂಸಿನ ಮನೆ ಎಲ್ಲದಕ್ಕೂ ಮಾದರಿಯಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕಾಂದು ಹೇಳಿದರು. ಮಂಗಳವಾರ ಭಟ್ಕಳ ತಾಲೂಕಿನ ವಿವಿಧ ಗ್ರಾಮ ಪಂಚಾಯತ್ ಪ್ರದೇಶಗಳಲ್ಲಿ ಪ್ರಗತಿ ಪರಿಶೀಲನೆ ನಡೆಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಹಳಷ್ಟು ಮಹಿಳೆಯರು ನರೇಗಾ ಸೇರಿದಂತೆ ವಿವಿಧ ಕಡೆ ಕಾರ್ಮಿಕರಾಗಿ ಕೆಲಸ ಮಾಡುತ್ತಿದ್ದಾರೆ. ಕೆಲವೆಡೆ 3 ವರ್ಷದ ಒಳಗಿನ ಮಕ್ಕಳನ್ನ ಮನೆಯಲ್ಲಿ ಬಿಟ್ಟು ಮಹಿಳೆಯರು ಕೆಲಸಕ್ಕೆ ತೆರಳದಂತಹ ಪರಿಸ್ಥಿತಿ ಇರುತ್ತದೆ. ಇಂತಹ ಮಕ್ಕಳ ಆಹಾರ, ಆರೋಗ್ಯ, ಶಿಕ್ಷಣವನ್ನ ಗಮನದಲ್ಲಿಟ್ಟುಕೊಂಡು ಸರ್ಕಾರ ಕೂಸಿನ ಮನೆ ಯೋಜನೆ ಜಾರಿಗೆ ತಂದಿದೆ. ಮಹಿಳೆಯರು ತಮ್ಮ ಮಕ್ಕಳನ್ನ ಕೂಸಿನ ಮನೆಯಲ್ಲಿ ಬಿಟ್ಟು ಕೆಲಸಕ್ಕೆ ತೆರಳಬಹುದಾಗಿದೆ. ಭಟ್ಕಳದಲ್ಲಿ 2 ಕಡೆ ಕೂಸಿನ ಮನೆ ತೆರೆಯುವಂತೆ ಸೂಚನೆ ನೀಡಲಾಗಿದ್ದು, ಮುಟ್ಟಳ್ಳಿಯಲ್ಲಿರುವ ಕೂಸಿನ ಮನೆ ಮಾದರಿಯಾಗಿದೆ. ಬೇರೆ ಕಡೆ ಕಟ್ಟಡ ಸೌಲಭ್ಯ ಇಲ್ಲದಿರುವುದನ್ನು ಗಮನದಲ್ಲಿಟ್ಟುಕೊಂಡು ಪಂಚಾಯತ್ ಅಧ್ಯಕ್ಷರು, ಅಭಿವೃದ್ಧಿ ಅಧಿಕಾರಿಗಳು ಪಂಚಾಯತ್ ಕಚೇರಿಯ ಕೊಠಡಿಯನ್ನೇ ಕೂಸಿನ ಮನೆಯಾಗಿ ಪರಿವರ್ತಿಸಿ ಎಲ್ಲಾ ಸೌಲಭ್ಯಗಳನ್ನು ಒದಗಿಸಿದ್ದಾರೆ. ತರಬೇತಿ ಪಡೆದ ಸಿಬ್ಬಂದಿಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದರು. ನಮ್ಮ ಜಿಲ್ಲೆಯಲ್ಲಿ ಟೋಟಲ್ 51 ಕುಸಿನ ಮನೆ ಕನ್ಸ್ಟ್ರಕ್ಟ್ ಆಗಿದೆ. ಅದರಲ್ಲಿ ಭಟ್ಕಲ್ ತಾಲೂಕಿನಲ್ಲಿ 2 ಕುಸಿನ ಮನೆ ಆಗಿದೆ. ಇವತ್ತು ನಾವು ಇನ್ನೊಂದು ಕುಸಿನ ಮನೆ ಬೆಳಗ್ಗೆ ಪಂಚಾಯತ್ ನಲ್ಲಿ ಕೂಡ ಓಪನ್ ಮಾಡಬೇಕು ಅಂತ ಒಂದು ಡೈರೆಕ್ಷನ್ ಕೊಟ್ಟಿದ್ದೇವೆ. ಯಾಕೆಂದ್ರೆ ಅದರಲ್ಲಿ ಮಹಿಳಾ ಕಾರ್ಮಿಕರು ತುಂಬಾ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ. ಮಹಿಳಾ ಕಾರ್ಮಿಕರು ಮಕ್ಕಳು, ಯಾಕಂದ್ರೆ ಅವರು ಅಲ್ಲಿ ಕೆಲಸ ಹೋದಾಗ ಅವ್ರ ಮಕ್ಕಳಿಗೂ ಮನೆಯಲ್ಲಿ ಬಿಟ್ಬಿಟ್ಟು ಹೋಗ್ತಾರೆ ಅಥವಾ ಯಾರು ರಿಲೇಟಿವ್ಸ್ ಅಲ್ಲಿ ಇಟ್ಕೊಂಡು ಹೋಗ್ತಾರೆ ಕೆಲಸ ಮಾಡ್ಲಿಕ್ಕೆ, ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಪ್ರತಿಯೊಂದು ಏರಿಯಾದಲ್ಲಿ ಎಲ್ಲಿ ಜಾಸ್ತಿ ಸಂಖ್ಯೆಯಲ್ಲಿ ಮಹಿಳಾ ಕಾರ್ಮಿಕರು ಇದ್ದಾರೆ ಅವರಿಗೆ ನಾವು ಕುಸಿನ ಮನೆಯಲ್ಲಿ ಅವ್ರ ಮಕ್ಕಳಿಗೆ ಅಡ್ಮಿಷನ್ ತಗೊಂಡು ಅದರಲ್ಲೇ ಒಂದು ಊಟ ಮತ್ತು ಅವರಿಗೆ ಒಳ್ಳೆಯ ಎಜುಕೇಶನ್ ಮತ್ತು ನಮ್ಮ ಟ್ರೈನಿಂಗ್ ಕೂಡ ಆಗಿದೆ. ನಮ್ಮಲ್ಲಿ ಎಲ್ಲ ಕುಸಿನ ಮನೆಗೆ ಮಹಿಳಾ ಕಾರ್ಮಿಕರು, ಮಹಿಳಾ ಸಿಬ್ಬಂದಿಗಳು ಟ್ರೈನಿಂಗ್ ಆಗಿ ಅವರಿಗೆ ಪಾಠ ಎಲ್ಲ ಏನ್ ಕಲಿಯಬೇಕು ಕಲಿಸ್ತಾ ಇದ್ದಾರೆ. ನಾನು ಇವತ್ತು ಈ ಮುಟ್ಟಳ್ಳಿ ಕುಸಿನ ಮನೆ ಬಂದು ನನಗೆ ತುಂಬಾ ಖುಷಿ ಆಯ್ತು. ಯಾಕೆಂದ್ರೆ ಇದು ಒಂದು ಮಾದರಿಯಾಗಿ ಕುಸಿನ ಮನೆ ತರ ಇಲ್ಲಿ ಮಾಡ್ತಾ ಇದ್ದಾರೆ. ಈ ಕುಸಿನ ಮನೆಯಲ್ಲಿ ಅಧ್ಯಕ್ಷ ಅವರು, ಗ್ರಾಮ ಪಂಚಾಯತ್ ಅಧ್ಯಕ್ಷ ಅವರು ಮತ್ತು PD ಅವರು ಸ್ವಂತ ಇನಿಷಿಯೇಟಿವ್ ತಗೊಂಡು ಖುದ್ದಾಗಿ, ಯಾಕಂದ್ರೆ ಬೇರೆ ಕಡೆ ಜಾಗದ ಸಮಸ್ಯೆ ಇದ್ದಾಗ ಕುಸಿನ ಮನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ನಾವು ನಮ್ಮ ಪಂಚಾಯತ್ ನಲ್ಲಿ ಒಂದು ಖಾಲಿ ಸ್ಟೋರ್ ರೂಮ್ ಖಾಲಿ ಮಾಡಿಕೊಂಡು ಅದರಲ್ಲೇ ನಾವು ಒಂದು ಕುಸಿನ ಮನೆ ಮಾಡಿ ಸ್ಟಾರ್ಟ್ ಮಾಡ್ತೀವಿ. ಅಧ್ಯಕ್ಷ ಅವರು ಸ್ವಂತ ಟ್ರೈನಿಂಗ್ ತಗೊಂಡು ಮಹಿಳೆಯರಿಗೆ ಮಕ್ಕಳಿಗೆ ಟ್ರೈನ್ ಮಾಡ್ತಾ ಇದ್ದಾರೆ, ಹೆಲ್ಪ್ ಮಾಡ್ತಾ ಇದ್ದಾರೆ. PD ಅವರು ಕೂಡ ಅವ್ರ ಜೊತೆ ತುಂಬಾ ಒಳ್ಳೆಯ ಸಹಕಾರ ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ಎಲ್ಲಾ ತಾಲೂಕಿನಲ್ಲಿ ಬೇರೆ ತಾಲೂಕಿನಲ್ಲಿ ಎಲ್ಲಿ ಕುಸಿನ ಮನೆ ಆಗಿದೆ ಅಂತ ಅದರಲ್ಲಿ ಕೂಡ ಅದೇ ರೀತಿಯಲ್ಲಿ ಸೂಚಾಗಿ ಕೆಲಸ ಮಾಡಬೇಕು, ರಾಶನ್ ಎಲ್ಲ ವ್ಯವಸ್ಥೆ ಮಾಡಬೇಕು. ಇದಕ್ಕೂ ಮೊದಲು ಜಿಲ್ಲಾ ಪಂಚಾಯತ್ ಸಿಇಒ ಈಶ್ವರ್ ಬೆಳಗ್ಗೆ ಕಟಗೇರಿಯಲ್ಲಿ ನಡೆದ ನಾಲಾ ಸ್ವಚ್ಛತೆ ಕಾಮಗಾರಿಯನ್ನ ಪರಿಶೀಲಿಸಿದ್ರು. ಈ ಸಂದರ್ಭದಲ್ಲಿ ಅಧಿಕಾರಿಗಳ ಬಳಿ ಸಮಸ್ಯೆಯನ್ನ ಹೇಳಿಕೊಂಡ ಮಹಿಳಾ ಕಾರ್ಮಿಕರು, ಉಳಿದ ಕೆಲಸ ಕಾರ್ಯಗಳಿಗೆ ಹೋಲಿಸಿದ್ರೆ ನರೇಗಾದಲ್ಲಿ ಕೂಲಿ ದರ ಕಡಿಮೆ ಇದೆ, ಉಳಿದ ಕಡೆಯಂತೆ ಊಟೋಪಚಾರದ ವ್ಯವಸ್ಥೆ ಮಾಡಿದ್ರೆ ಇನ್ನೂ ಒಳ್ಳೆಯದು ಎಂದರು.
ಶಾಲಾ ಆರಂಭವಾಗುವ ಮುನ್ನ ಕುಡಿಯುವ ನೀರು ಪೂರೈಕೆ, ಕುಡಿಯುವ ನೀರಿನ ಪರೀಕ್ಷೆ, ಚರಂಡಿ ಸ್ವಚ್ಛತೆಯ ಬಗ್ಗೆ ಅಗತ್ಯ ಕ್ರಮ ಜರುಗಿಸಬೇಕು. ಶಾಲೆಯಲ್ಲಿ ಡೆಸ್ಕ್ ಬೆಂಚ್ಗಳ ಕೊರತೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಪಂಚಾಯತ್ ಅಧಿಕಾರಿಗಳಿಗೆ ಈಶ್ವರ್ ಸೂಚಿಸಿದ್ರು. ಇವತ್ತು ನಾನು ಭಟ್ಕಲ್ ತಾಲೂಕಿನಲ್ಲಿ ವಿಸಿಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ನಾನು ಸುಮಾರು 6-7 ಗ್ರಾಮ ಪಂಚಾಯತ್ಗೆ ವಿಸಿಟ್ ಮಾಡಿಕೊಂಡು ಸರ್ಕಾರದಿಂದ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಈಗ ನಡೆಯುವ ಯೋಜನೆಗಳ ಪ್ರಗತಿ ಪರಿಶೀಲನೆ ಕೂಡ ಮಾಡ್ತಾ ಇದ್ದೀವಿ. ಸೊ ಮೊದಲನೇ ನಾನು ಬೆಳಗ್ಗೆ ಪಂಚಾಯತ್ ಅಲ್ಲಿ ಒಂದು ನರೇಗಾ ಕಮಿಟಿ ವರ್ಕ್ ಸೈಡ್ಗೆ ಹೋಗಿದೆ. ಅದರಲ್ಲಿ 60-70 ಮುಖ್ಯವಾಗಿ ಮಹಿಳಾ ಕಾರ್ಮಿಕರು ಎಂಗೇಜ್ ಆಗಿದ್ದಾರೆ. ಒಂದು ನಾಲಾ ಡಿಸಿಲ್ಟೇಷನ್ ವರ್ಕ್ಸ್ ಅಲ್ಲಿ ಮಾಡ್ತಾ ಇದ್ದಾರೆ. ಕೇಳಿದಾಗ ಅದರಲ್ಲಿ ಅಟೆಂಡೆನ್ಸ್ ಎಲ್ಲ ಆನಿಮಲ್ಸ್ ಅಲ್ಲಿ ಅಟೆಂಡೆನ್ಸ್ ಕೂಡ ಸರಿ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಪೇಮೆಂಟ್ ಕೂಡ ಒಂದು ಟೈಲಿ ಬೇಸಿಸ್ ಆಗ್ತಾ ಇದೆ. ಅದೇ ರೀತಿಯಲ್ಲಿ ನಾನು ಬೇರೆ ಕಡೆ ಹೋಗಿ ಸ್ವಲ್ಪ ಎನ್ಆರ್ಎಲ್ ಘಟಕ ನೋಡಿದ್ದೇವೆ, ಪಂಚಾಯತ್ ವಿಸಿಟ್ ಮಾಡಿದ್ದೇವೆ, ಡ್ರಿಂಕಿಂಗ್ ವಾಟರ್ ಕುಡಿಯೋ ನೀರು ರಿಲೇಟೆಡ್ ವರ್ಕ್ಸ್ ಕೂಡ ಬಂದು ಭೇಟಿ ಮಾಡಿದ್ದೇವೆ. ಅದರಲ್ಲಿ ಎಲ್ಲರಿಗೆ ಡೈರೆಕ್ಷನ್, ಸ್ಪೆಷಲಿ ಎಲ್ಲ ಇಒಸ್ಗೆ, ಪಂಚಾಯತ್ PDOಸ್ಗೆ ಎಲ್ಲರಿಗೆ ಡೈರೆಕ್ಷನ್ ಕೊಟ್ಟಾಗಿದೆ. ಅಂದ್ರೆ ಕುಡಿಯೋ ನೀರು ಓವರ್ ಹೆಡ್ ಟ್ಯಾಂಕ್ಸ್ ಎಲ್ಲ ಕ್ಲೀನಿಂಗ್ ಆಗಬೇಕು, ಎಲ್ಲ ಚರಂಡಿಗಳು ಕ್ಲೀನಿಂಗ್ ಆಗಬೇಕು, ಮತ್ತೆ ಪ್ರತಿಯೊಂದು ಸರಿ ವಾಟರ್ ಟೆಸ್ಟಿಂಗ್ ಕಡ್ಡಾಯವಾಗಿ ಆಗಬೇಕು. ಯಾಕಂದ್ರೆ ಈಗ ಮಳೆ ಬರ್ತಾ ಇದೆ, ಮಾನ್ಸೂನ್, ಪೂರ್ವ ಮಾನ್ಸೂನ್ ನಮ್ಮ ಜಿಲ್ಲೆಯಲ್ಲಿ ವಾಟರ್ ರಿಲೇಟೆಡ್ ಯಾವುದು ರೋಗ, ಯಾವುದು ಕಂಟ್ಯಾಮಿನೇಷನ್ ಅಥವಾ ಕಲುಷಿತ ನೀರು ಸಮಸ್ಯೆ ಬರಬಾರದು ಅಂತ ಓವರ್ ಹೆಡ್ ಟ್ಯಾಂಕ್ಸ್ ಕ್ಲೀನಿಂಗ್, ಚರಂಡಿ ಕ್ಲೀನಿಂಗ್, ವಾಟರ್ ಸೋರ್ಸ್ ಕ್ಲೀನಿಂಗ್, ಟಿಕೆಟ್ ಟೆಸ್ಟಿಂಗ್ ಅದೆಲ್ಲ ಪರಮ ಅವಶ್ಯಕ. ಅದೇ ರೀತಿಯಲ್ಲಿ ನಾವು ಬೆಳಗ್ಗೆನಲ್ಲಿ ಒಂದು ಸರ್ಕಾರಿ ಶಾಲೆ ಕೂಡ ವಿಸಿಟ್ ಮಾಡಿದೆ. ಶಾಲೆನ PUC ಶಾಲೆ ಕೂಡ ವಿಸಿಟ್ ಮಾಡಿದೆ ಯಲವಡಿ ಕೋರ್ನಲ್ಲಿ. ಅದರಲ್ಲಿ ಹೋಗಿ ನಮ್ಮ, ಯಾಕಂದ್ರೆ ಮೊದಲನೇ ತಾರೀಕಿಂದ ಜೂನ್ 1 ಇಂದ ಎಲ್ಲ ಶಾಲೆ ಓಪನ್ ಆಗ್ತಾ ಇದೆ. ಶಾಲೆ ಓಪನ್ ಮಾಡೋ ಮುಂಚೆ ಎಲ್ಲ ಕ್ಲೀನಿಂಗ್, ಎಲ್ಲ ಓವರ್ ಹೆಡ್ ಟ್ಯಾಂಕ್ಸ್ ಕ್ಲೀನಿಂಗ್, ಎಲ್ಲ ಡೆಸ್ಕ್ ಬೆಂಚ್, ಎಲ್ಲ ಕಂಪ್ಯೂಟರ್ ವ್ಯವಸ್ಥೆ, ಟೀಚರ್ಸ್ ಅಡಿಗೆ ಕೊಡೆ ಮತ್ತೆ ಮತ್ತೊಮ್ಮೆ ಸರಿ ಕ್ಲೀನಿಂಗ್ ಎಲ್ಲ ಆಗಬೇಕು ಅಂತ ಒಂದು ನಮ್ಮ ಇಒ ಅವರಿಗೆ ಇನ್ಚಾರ್ಜ್ ಇಒ ಅಂತ BO ಅವರಿಗೆ ಕೂಡ ಡೈರೆಕ್ಷನ್ ಕೊಟ್ಟಾಗಿದೆ. ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ VD ಮೊಗೇರ್, ನರೇಗಾ ಭಟ್ಕಳ ತಾಲೂಕಾ ಪ್ರಭಾರ ಸಹಾಯಕ ನಿರ್ದೇಶಕ ಉದಯ್ ಬೋರ್ಕರ್, ಬೆಳಕೆ ಪಂಚಾಯತ್ PDO ಮಂಜುಗೌಡ, ಮುಟ್ಟಳ್ಳಿ ಪಂಚಾಯತ್ ಅಧ್ಯಕ್ಷೆ ರಜನಿ ನಾಯ್ಕ್, ಸದಸ್ಯ ಶೇಷಗಿರಿ ನಾಯ್ಕ್, PDO ರಾಜೇಶ್ವರಿ, ನರೇಗಾ ತಾಲೂಕಾ ಸಂಯೋಜಕ ವಿನಾಯಕ್, ಅಭ್ಯಂತರರಾದ ಜಯಶ್ರೀ ನಾಯ್ಕ್, ಪಾಂಡು ನಾಯ್ಕ್ ಬೆಳಕೆ ಮೊದಲಾದವರು ಉಪಸ್ಥಿತರಿದ್ದರು. ಶುಭಾರಂಭಗೊಂಡಿದೆ ಹೊನ್ನಾವರದಲ್ಲಿ ನೂತನ ಜವಳಿ ಮಳಿಗೆ. ಶ್ರೀ ಮಲ್ಲಿಕಾರ್ಜುನ ಸಿಲ್ಕ್ಸ್, ಬ್ಯಾಂಕ್ ರೋಡ್, ಹೊನ್ನಾವರ. ಪರಂಪರೆಯ ಸಾಂಪ್ರದಾಯಿಕ ಉಡುಪು, ಹೊಸ ತಲೆಮಾರಿನ ಯುವಕ ಯುವತಿಯರ ಮನಸೆಳೆಯುವ ವಿನ್ಯಾಸದ, ವಿದ್ಯಾರ್ಥಿನಿಯರ ಹಾಗೂ ಚಿಣ್ಣರಿಂದ ಎಲ್ಲಾ ವಯೋಮಾನದವರ ಮನ ಮೆಚ್ಚುವ ನವನವೀನ ಶೈಲಿಯ ವಿಶ್ವಪ್ರಸಿದ್ಧ ಕಂಪನಿಗಳ ಉತ್ಕೃಷ್ಟ ಗುಣಮಟ್ಟದ ವಸ್ತ್ರ ವಿನ್ಯಾಸಗಳ ರೆಡಿಮೇಡ್ ಬಟ್ಟೆಗಳನ್ನ ಇದೀಗ ಬೃಹತ್ ಮಳಿಗೆಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯ. ಇಂದೇ ಭೇಟಿ ನೀಡಿ ಮಲ್ಲಿಕಾರ್ಜುನ ಸಿಲ್ಕ್ಸ್, ಬ್ಯಾಂಕ್ ರೋಡ್, ಹೊನ್ನಾವರ, ಉತ್ತರ ಕನ್ನಡ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, LED TV, ACಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ.
ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ. ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ. ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ. ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ. ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ. ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.